ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಅಂದರೆ ಇವತ್ತು ನೆಲಮಂಗ್ಲಕ್ಕೆ ಲೋಡ್ ಮಾಡೋನೆ, ಒಂದು 10-15 ಬಿಲ್ ಕೊಟ್ಟವನೆ. ಬನ್ನಿ ಹೋಗೋಣ ನೆಲಮಂಗ್ಲ ರೂಟ್ಗೆ. ನಮ್ಮ ಸುದೀಪ ಎಲ್ಲ ಬಿಲ್ ಡಿವೈಡ್ ಮಾಡ್ಕೊತಾನೆ, ಯಾವ್ದು ಹಾಕ್ಬೇಕಂತ. ಪಾಪ ಅವನಂತೂ ಹುರ್ಕೊಂಬಿಟ್ಟವನೆ. ನಮ್ಮ ಓನರ್ ಇಬ್ಬರನ್ನ ಕಳ್ಸಂದ್ರೆ ಒಬ್ಬರನ್ನೇ ಕಳಿಸ್ಬಿಟ್ಟವನೆ. ಅವನೊಬ್ಬನೇ ಇವಾಗ ಗಾಡಿ ಖಾಲಿ ಮಾಡಬೇಕು. ಏನಕ್ಕೆ ಅಂತ ತೋರಿಸ್ತೀನಿ. ಫುಲ್ ಗಾಡಿ ಲೋಡು ನಮ್ಮ ಸುದೀಪ ಒಬ್ಬನೇ ಖಾಲಿ ಮಾಡೋದು ಇವಾಗ. ಬನ್ನಿ. ಚಾದ್ವಿ ಅನ್ಲೋಡಿಂಗ್ ಪಾಯಿಂಟು ಇದೆ. ಎಲೆಕ್ಟ್ರಿಕ್ ಅಂಗಡಿ ಡೆಲಿವರಿ ಕೊಡಬೇಕಾಗೋದು. ನೋಡೋಣ ಅಂಗಡಿಗೆ ಇಳಿಸ್ಕೊತಾರ ಇಲ್ಲ ಅವ್ರು ಗೋಡಂಗೆ ಹಾಕ್ತಾರ ಅಂತ. 8 ಬಾಕ್ಸ್ ಇದೆ. ಯಾಕಂದರೆ ಯಾವಾಗಲೂ ಅವ್ರು 1-2 ಬಾಕ್ಸ್ ಇದ್ರೇ ಗೋಡಂಗೆ ಕಳಿಸ್ತಾರೆ. ಈಗ ನೋಡಬೇಕು. ಅವ್ರ ಅಂಗಡಿಗೆ ಅನ್ಲೋಡ್ ಮಾಡ್ಕೊಳ್ಳಲಿಲ್ಲ, ಗೋಡನ್ಗೆ ಡೆಲಿವರಿ ಇದೆ. ಗೋಡನ್ ಅವ್ರ ಮನೆ. ಎಲೆಕ್ಟ್ರಿಕ್ ಬಾಕ್ಸ್ಗಳು ಒಂದು 8 ಬಾಕ್ಸ್ ಇದ್ದಾವೆ. ಇಲ್ಲಿ ಖಾಲಿ ಮಾಡಿಕೊಂಡು ನೆಕ್ಸ್ಟ್ ನೋಡಬೇಕು. ಮಾಗಡಿ ರೋಡ್ ಹೋಗ್ಲಾ ಇಲ್ಲ ಲಗ್ಗೇರಿ ಹೋಗ್ಲಾ ಪಿನಿ ಹೋಗ್ಲಾ ಅಂತ ತಲೆ ಕೆಟ್ಟೋಗೈತೆ ನನಗಂತೂ. ನೋಡೋಣ ಬನ್ನಿ ನೆಕ್ಸ್ಟ್ ಎಲ್ಲಿಗಂತ. ಆಯ್ತು ಅನ್ಲೋಡು. ಇನ್ನೂ ಇಷ್ಟು ಕಾಟನ್ ಇದ್ದಾವೆ. ಕೆಳಗಡೆ 3 ಬಾಕ್ಸ್ ಇದೆಲ್ಲ ಆಯ್ತು. ವಾಕಡೆ ಹಾಕ್ಕೊಂಡು ಹೋಗೋದು ಅನ್ಲೋಡಿಂಗ್ಗೆ. ಸೆಕೆಂಡ್ ಪಾಯಿಂಟ್ ಅನ್ಲೋಡಿಂಗ್ ಇದೆ, ಹೀರಾ ಎಲೆಕ್ಟ್ರಿಕಲ್ಸ್. ಇಲ್ಲಿ ಹಾಕ್ಬಿಟ್ಟು ಮತ್ತೆ 3rd ಪಾಯಿಂಟ್ ಹೋಗಬೇಕು. ಅದು ನೋಡೋಣ ಎಲ್ಲಿ ಹೋಗೋಣ ಅಂತ. ಫಸ್ಟ್ ಫ್ಲೋರ್ಗೆ ಅನ್ಲೋಡಿಂಗ್ ಇತ್ತು, ಅದಕ್ಕೆ ಸುದೀಪ್ ಒಬ್ಬನೇ ತಗೊಂಡು ಅಂದ್ಬಿಟ್ಟು ನಾನು ಎತ್ತೆಲ್ಲ ಕೊಡ್ತಾಯಿದ್ದೆ ಹೆಗಳ ಮೇಲೆ. ಅನ್ಲೋಡಿಂಗ್ ಮಾಡ್ಕೊಂಬಂದೆ. ಹಂಗೆ 2 ಲೋಟ ರಾಗಿ ಅಂಬ್ಲಿ ಕುಡ್ಕೊಂಡು ಬೇಕಾದ್ರೆ ನಾಷ್ಟ ಇರಲಿಲ್ವಲ್ಲ, ಅದಕ್ಕೆ